ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಜಹಾಂಗೀರ್ ಸ್ವೀಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಇವಾಗ 1.5 ಕಪ್ ಅಷ್ಟು ನಾನು ಉದ್ದಿನ ಬೇಳೆನ ತಗೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ತೊಳ್ಕೊಂಡು ಒಂದು 3 ರಿಂದ 4 ಗಂಟೆ ನೆನೆಸ್ಬೇಕಾಗುತ್ತೆ. ಇಲ್ಲ ಟೈಮ್ ಇದ್ರೆ ಓವರ್ ನೈಟ್ ಕೂಡ ನೆನೆಸ್ಬೋದು ನೀವು. ನೆನ್ಸ್ಕೊಂಡು ನೋಡ್ತಾ ಇರ್ಬೋದು. ನೀರು ಸಪ್ರೇಟ್ ಮಾಡಿ ಇಟ್ಕೊಳ್ಳಿ. ನೆಂದಾದ್ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದ್ ಸ್ವಲ್ಪ ನೀರ್ ಹಾಕೊಳ್ಳಿ. ತುಂಬಾ ಹಾಕ್ಲಿಕ್ಕೆ ಹೋಗ್ಬೇಡಿ. ಹಾಕೊಂಡು ಈ ರೀತಿಯಾಗಿ ನೈಸ್ ಆಗಿ ರುಬ್ಕೋಬೇಕಾಗುತ್ತೆ. ರುಬ್ಬಿರೋಂತ ಉದ್ದಿನ ಬೇಳೆ ಹಿಟ್ಟನ್ನ ಒಂದು ಅಗಲವಾದ ಪ್ಲೇಟ್ಗೆ ಹಾಕೋತಾ ಇದೀನಿ. ಹಾಕೊಂಡು ಇದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಪಾಕ ಮಾಡ್ಕೊಳ್ಳೋಣ. ನಾವು ಒಂದು ಪಾತ್ರೆನ ಇಟ್ಕೊಂಡಿದೀನಿ. 1 ಕಪ್ ಸಕ್ಕರೆನ ಹಾಕೋತಾ ಇದೀನಿ. 1 ಕಪ್ ಸಕ್ಕರೆಗೆ 1 ಕಪ್ ಅಷ್ಟೇ ನೀರನ್ನ ಹಾಕೋತಾ ಇದೀನಿ. ಹಾಕೊಂಡು ಸ್ಟವ್ನ ಹಚ್ಚಿಟ್ಕೊಳ್ಳಿ. ಹಚ್ಚಿಟ್ಕೊಂಡು ಇದಕ್ಕೆ ಸ್ವಲ್ಪ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕೊಳ್ಳಿ. ನೋಡಿ ಸಕ್ಕರೆ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಕರಗಿದೆ. ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಳ್ಳಿ. ಕೇಸರಿ ಎಲೆಗಳನ್ನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಪಾಕನ ನೋಡ್ತಾ ಇರ್ಬೋದು. ನಮ್ಗೆ ಅಂಟು ಪಾಕ ಬರ್ಬೇಕು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ಬೇಕಿದ್ರೆ ಸ್ವಲ್ಪ ನೀವು ಕೇಸರಿ ಬಣ್ಣನ ಯೂಸ್ ಮಾಡ್ಕೋಬೇಕಾಗುತ್ತೆ. ಅಂಟು ಪಾಕ ಬಂದ್ರೆ ನಮಗೆ ಸಾಕು. ಇವಾಗ ಇದನ್ನ ಆರೋದಿಕ್ಕೆ ಬಿಟ್ಬಿಡೋಣ. ಇವಾಗ ಹಿಟ್ಟನ್ನ ಒಂದು ಪ್ಲೇಟ್ ಹಾಕೊಂಡಿದ್ವಲ್ಲ, ಇದನ್ನ ಚೆನ್ನಾಗಿ ನಾವು ನಾದ್ಕೋಬೇಕಾಗುತ್ತೆ. ಹಿಟ್ಟನ್ನ ನಾದ್ಕೊಂಡಷ್ಟು ಚೆನ್ನಾಗಿ ಜಹಾಂಗೀರ್ ಬರುತ್ತೆ ಅಂತ ಹೇಳ್ಬೋದು. ಒಂದ್ 10 ನಿಮಿಷ ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ನಾದ್ಕೋಬೇಕಾದ್ರೆ 1-2 ಟೇಬಲ್ ಸ್ಪೂನ್ ಅಷ್ಟು ನೀವು ಬೇಕಾದ್ರೆ ಮೈದಾ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ರೀತಿ ನಾದ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಕೇಸರಿ ಬಣ್ಣನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲೋಟಕ್ಕೆ ಒಂದು ಕವರ್ನ ಹಾಕಿದ್ದೀನಿ. ಅದಕ್ಕೆ ಇವಾಗ ನಾವು ಮಾಡಿಟ್ಕೊಂಡಿರುವಂತ ಉದ್ದಿನ ಬೇಳೆ ಹಿಟ್ಟನ್ನ ಹಾಕೋತಾ ಇದೀನಿ. ನೋಡ್ತಾ ಇರ್ಬೋದು. ನೀವು ಬೇಕಿದ್ರೆ ಹಾಲಿನ ಪ್ಯಾಕೆಟ್ ಕೂಡ ಯೂಸ್ ಮಾಡಬಹುದು. ತುದಿಲಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 1-2 ಸಲ ಪ್ರಾಕ್ಟೀಸ್ ಕೂಡ ಮಾಡ್ಕೋಬಹುದು. ನೀವು 1-2 ಸಲ ಬೇಕಿದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಮಾಡೋರಿಗೆ ಸ್ವಲ್ಪ ಕರೆಕ್ಟ್ ಆಗಿ ಬರಲ್ಲ, ನೀಟಾಗಿ ಶೇಪ್ ಬರಲ್ಲ. 1-2-3 ಸಲ ಆದ್ಮೇಲೆ ನೀಟಾಗಿ ಅದೇನೆ ಬರುತ್ತೆ. ಈಗ ಎಣ್ಣೆನೂ ಕೂಡ ಕಾದಿದೆ. ನೋಡ್ತಾ ಇರ್ಬೋದು ನಾನು ಯಾವ ರೀತಿಯಾಗಿ ಬಿಟ್ಕೋತಾ ಇದೀನಿ ಅಂತ ಹೇಳಿ. ತುಂಬಾನೇ ಸಿಂಪಲ್ ಆಗಿ ಮಾಡ್ಕೊಳ್ಳುವಂತಹ ಜಹಾಂಗೀರ್ ಅಂತಾನೆ ಹೇಳ್ಬೋದು. ಕೆಳಗಡೆ ಒಂದು ರೌಂಡ್ ಸರ್ಕಲ್ ಆಗಿ ಒಂದು 3 ಸರ್ಕಲ್ ಹಾಕೊಳ್ಳಿ. ಅದಾದ್ಮೇಲೆ ಚಿಕ್ಕದಾಗಿ ರೌಂಡ್ ಆಗಿ ಈ ರೀತಿ ಮೇಲ್ಗಡೆ ಹಾಕೊಳ್ಳಿ. ಆ 3 ಸರ್ಕಲ್ ಏನ್ ಹಾಕಿರ್ತೀವಿ ಅದ್ರ ಮೇಲ್ಗಡೆ ಚಿಕ್ಕದಾಗಿ ನಾವು ರೌಂಡ್ ನ ಹಾಕೋಬೇಕಾಗುತ್ತೆ. ಹಾಕೊಂಡ್ರೆ ಎಷ್ಟೇನೆ ಸಿಂಪಲ್ ಆಗಿ ರೆಡಿ ಆಗುವಂತಹ ಜಹಾಂಗೀರು. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ನಾವು ಮತ್ತೆ ಮಗ್ಚ್ ಹಾಕೊಂಡು ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಬೆಂದಿದೆ. ಎಣ್ಣೆ ಎಲ್ಲ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಕ್ಕೋತಾ ಇದೀನಿ. ಇದು ಬಿಸಿ ಇರುವಾಗ್ಲೇನೆ ನಾವು ಸಕ್ಕರೆ ಪಾಕಕ್ಕೆ ಹಾಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಸಕ್ಕರೆ ಪಾಕಕ್ಕೆ ಹಾಕಿ ಚೆನ್ನಾಗಿ ಸೌಟಿಂದ ಅದ್ದಿ. ಅವಾಗ ಬಿಸಿ ಇರೋದ್ರಿಂದ ಚೆನ್ನಾಗಿ ಪಾಕ ಎಲ್ಲ ಕುಡಿಯುತ್ತೆ ಜಹಾಂಗೀರ್ ಅಂತಾನೆ ಹೇಳ್ಬೋದು. ಇಲ್ಲ ಅಂದ್ರೆ 1-2 ನಿಮಿಷ ಬಿಟ್ರೆ ಸಾಕು, ಚೆನ್ನಾಗಿ ಕುಡಿಯುತ್ತೆ ಪಾಕ. ಇವಾಗ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಂಡು ಇವಾಗ ಪಾಕ ಕುಡಿದಿರುವಂತಹ ಜಹಾಂಗೀರ್ ಎಲ್ಲಾನು ನಾನು ಪಾಕನ ಸೋದಿಸ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಕೋತಾ ಇದ್ದೀನಿ. ಲಾಸ್ಟ್ ಅಲ್ಲಿ ಸ್ವಲ್ಪ ಪಿಸ್ತಾನ ಡೆಕೋರೇಷನ್ ಗೋಸ್ಕರ ಹಾಕಿದೀನಿ ಅಷ್ಟೇನೆ. ಇದ್ರೆ ಹಾಕೊಳ್ಳಿ, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ತುಂಬಾನೇ ಜ್ಯೂಸಿ ಆಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಬೇಕರಿಲೆಲ್ಲ ಸಿಗುವಂತರಾನೇ ಇರುತ್ತೆ ಜಹಾಂಗೀರು. ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.